ವೀಕ್ಷಕರಿಗೂ ಸುಹಾಸನ ಪ್ರಪಂಚದ ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ನಾನು ಈ ದಿನ CFA ಎಕ್ಸಾಮ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲಿನ ಒಂದು ಮೋಟೋ ಬಂದು ಎಷ್ಟು ಜನ ಆಗುತ್ತೋ ಅಷ್ಟು ಜನ ಕನ್ನಡಿಗರನ್ನ ಫೈನಾನ್ಸ್ ಜಾಬ್ಗಳಿಗೆ ಬರೋ ರೀತಿ ಮಾಡ್ಕೊಬೇಕು ಅಂತೇಳಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಯಾವುದೇ ರೀತಿ ಒಂದು ಸಹಾಯ ಮಾಡಿ ನನ್ನ ಚಾನಲ್ ಮುಖಾಂತರ, ಇಲ್ಲ ನನಗೇನಾದರೂ ಡೈರೆಕ್ಟ್ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ರೀತಿ ಆದರೂ ನಿಮಗೆ ನಾನು ಸಹಾಯ ಮಾಡಿ ಡೈರೆಕ್ಟಾಗಿ ಫೈನಾನ್ಸ್ ಕರಿಯರ್ನ ನೀವು ತಗೊಳ್ಳೋ ರೀತಿ ಮಾಡೋದು ನನ್ನ ಚಾನಲ್ನ ಮೋಟೋ. ಸೊ ನಾನು ಮೊದಲೊಂದು ವೀಡಿಯೋ ಮಾಡಿದ್ದೆ CFA ಎಕ್ಸಾಮ್ ಬಗ್ಗೆ. ಸೊ ಈ ಒಂದು ವೀಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವೇನಾದರೂ ಫೈನಾನ್ಸ್ ಅಲ್ಲಿ ನೀವೊಂದು ಫೈನಾನ್ಸ್ ಹುದ್ದೆ ಇಲ್ಲ ಫೈನಾನ್ಸ್ ಜಾಬ್ನ ತಗೊಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ CFA ಎಕ್ಸಾಮ್ ಅಷ್ಟು ಸಹಾಯ ಮಾಡೋ ಎಕ್ಸಾಮು ಮತ್ತೊಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಏಕೆಂದರೆ CFA ಎಕ್ಸಾಮ್ ತಗೊಳ್ಳೋವಂಥ ಜನಗಳೇನಿರ್ತಾರೆ, ಅದನ್ನು ಪಾಸ್ ಮಾಡೋವಂಥ ಜನಗಳೇನಿರ್ತಾರೆ, ತುಂಬಾ ಅಂದರೆ ಸಹಾಯ ಮಾಡೋದು. ಸಾಕಷ್ಟು ಓದ್ತೀರಾ, ಸಾಕಷ್ಟು ತಿಳ್ಕೊತೀರಾ. ಸೊ ಹಾಗಾಗಿ ಯಾವುದೇ ಒಂದು ಕಂಪ್ನಿಗೆ ಹೋದ್ರೂ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೋಗ್ಬೋದು ನೀವು, ಬ್ಯಾಂಕ್ಗಳು, ಗೋಲ್ಡ್ಮನ್ ಸ್ಯಾಕ್ಸ್ ಇರ್ಬೋದು, ಇಲ್ಲಾಂದರೆ ಬ್ಯಾಂಕ್ ಆಫ್ ಅಮೇರಿಕಾ ಇರ್ಬೋದು, ಇಲ್ಲಾಂದರೆ HSBC ಇರ್ಬೋದು, ಇಲ್ಲಾಂದರೆ ಬೇರೆ ಈ UK ಬೇಸ್ಡ್ ಬ್ಯಾಂಕ್ಗಳಿರ್ಬೋದು, ಸ್ಟ್ಯಾಂಡರ್ಡ್ ಚಾರ್ಟರ್ಡ್, ಅಥವಾ ಇಲ್ಲಾಂದರೆ ಜಪಾನ್ ಬೇಸ್ಡ್ ಬ್ಯಾಂಕ್ಗಳಿರ್ಬೋದು, ಮಿಜುಹೋ ಅಂತೇಳಿ ಇದ್ದಾವೆ, ಮಿತ್ಸುಬಿಷಿ ಅಂತ ಇದೆ, ಇಲ್ಲಾಂದರೆ ಸಿಂಗಾಪುರ್ ಬೇಸ್ಡ್ ಬ್ಯಾಂಕ್ಗಳಿರ್ಬೋದು. ಯಾವುದೇ ಬ್ಯಾಂಕಲ್ಲಿ ಈ ಬ್ಯಾಂಕ್ಗಳಿರ್ಬೋದು, ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್ ಕಂಪ್ನಿಗಳು, ಬ್ಲ್ಯಾಕ್ ಸ್ಟೋನ್, ಬ್ಲ್ಯಾಕ್ ರಾಕ್, ಪ್ರೈವೇಟ್ ಎಕ್ವಿಟಿ ಕಂಪ್ನಿಗಳಿರ್ಬೋದು, ಇವರೆಲ್ಲರೂ CFA ಇದ್ದರೆ ಸಾಧಾರಣವಾಗಿ ಆ ಒಂದು ಪ್ರೊಫೈಲ್ನ ನೋಡ್ತಾರೆ. ನೋಡಿ ಒಂದು ಜಾಬ್ಗೆ ಪ್ರೊಫೈಲ್ನ ಕನ್ಸಿಡರ್ ಮಾಡ್ತಾರೆ. ಆ ಕ್ಯಾಂಡಿಡೇಟ್ CFA ಇರೋಂಥ ಕ್ಯಾಂಡಿಡೇಟನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ CFA ಎಕ್ಸಾಮು ತುಂಬಾ ಇಂಪಾರ್ಟೆಂಟು. ನೀವೇನಾದರೂ ಫೈನಾನ್ಸ್ ಕರಿಯರ್, ನೀವೇನಾದರೂ ಫೈನಾನ್ಸ್ಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದಲ್ಲಿ. ಸೊ ಇವತ್ತಿನ ದಿನ ನಾನು ಈ ಒಂದು ಎಕ್ಸಾಮ್ನ CFA ಚಾರ್ಟರ್ ಹೋಲ್ಡರ್ ಆಗಬೇಕು ಅಂದರೆ ಏನು ಕ್ರೈಟೀರಿಯಾಗಳು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಒಂದು ರ್ಯಾಂಕಿಂಗ್ ಬಗ್ಗೆ ಮಾತಾಡಬೇಕಾಗಿತ್ತು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಸ್ಕ್ರೀನ್ ಮೇಲೆ CFA ಬಂದು ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಇದು ಹಿಯರ್ ಆರ್ ದ ಟಾಪ್ ಟಫೆಸ್ಟ್ ಎಕ್ಸಾಮ್ಸ್ ಇನ್ ದ ವರ್ಲ್ಡ್ ಅಂತ ಹೇಳಿ ಈ ಲಿಸ್ಟು. ಇದು ಬಂದು ಎರುಡೆರಾ ಅಂತೇಳೋ ಒಂದು ಎಜುಕೇಷನ್ನಲ್ಲಿ ಸ್ವಲ್ಪ ಹೆಸರು ಮಾಡಿರೋವಂಥ ಕಂಪ್ನಿ ಇದು. ಸೊ ಇದೊಂದೇ ಕಂಪ್ನಿ ಅಲ್ಲ, ಸಾಕಷ್ಟು ಕಂಪ್ನಿಗಳು CFAನ ಒನ್ ಆಫ್ ದ ಟಾಪ್ 10 ಟಫೆಸ್ಟ್ ಎಕ್ಸಾಮ್ಸ್ ಇನ್ ದ ವರ್ಲ್ಡ್ ಅಂತ ರ್ಯಾಂಕಿಂಗ್ ಕೊಟ್ಟಿದ್ದಾವೆ. ಸೊ ಈ ಒಂದು ಲಿಸ್ಟಲ್ಲಿ ಏನಿದೆ, ಈ ಲಿಸ್ಟಲ್ಲಿ CFA ಬಂದು 6th ಪೊಸಿಷನಲ್ಲಿದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಆ ರೀತಿ ಆದ್ದರಿಂದ ಸಾಕಷ್ಟು ಈ ರೀತಿ ದೊಡ್ಡ ದೊಡ್ಡ ಬ್ಯಾಂಕ್ಗಳಿರ್ಬೋದು, ಇನ್ವೆಸ್ಟ್ಮೆಂಟ್ ಕಂಪ್ನಿಗಳಿರ್ಬೋದು ಕನ್ಸಿಡರ್ ಮಾಡ್ತಾರೆ CFA ಚಾರ್ಟರ್ ಹೋಲ್ಡರ್ಸ್ನ. ಸೊ CFA ಚಾರ್ಟರ್ ಹೋಲ್ಡರ್ ನೀವೇನಾದರೂ ಆಗಬೇಕು ಅಂತಂದರೆ 4 ಕ್ರೈಟೀರಿಯಾಗಳಿದ್ದಾವೆ. ಮೊದಲನೇದು ಬಂದು ನೀವು CFA ಎಕ್ಸಾಮ್ 3 ಲೆವೆಲ್ ಇರುತ್ತೆ, ಬೇರೆ ಬೇರೆ ಟೈಮಲ್ಲಿ ತೊಗೊಬೇಕು 3 ಲೆವೆಲನ್ನು. ಅದ್ರ ಮಧ್ಯೆ ಎಷ್ಟು 4 ತಿಂಗಳು 6 ತಿಂಗಳ ಗ್ಯಾಪ್ ಇರುತ್ತೆ ಒಂದು ಎಕ್ಸಾಮಿಂದ ಇನ್ನು ಲೆವೆಲ್ 1ಇಂದ ಲೆವೆಲ್ 2 ಅಥವಾ ಲೆವೆಲ್ 2ಇಂದ ಲೆವೆಲ್ 3 ಮಧ್ಯೆ 4 ಇಲ್ಲ 6 ತಿಂಗಳು ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪಲ್ಲಿ ಆದ್ರಿಂದ ನೀವು ಇಲ್ಲಾಂದ್ರೂ ಇದನ್ನು ಪಾಸ್ ಮಾಡಬೇಕು ಅಂದರೆ 1.5 ವರ್ಷದಷ್ಟು ಟೈಮ್ ಹಿಡಿಯುತ್ತೆ. ಸೊ ಆ 3 ಲೆವೆಲ್ ಫಸ್ಟ್ ಪಾಸ್ ಮಾಡಬೇಕು, ಮೊದಲನೇ ಕ್ರೈಟೀರಿಯಾ ಬಂದು. ಆಮೇಲೆ ಅಚೀವ್ ಕ್ವಾಲಿಫೈಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತೇಳಿ, ಇದು ಬಂದು ನೀವು 4,000 ವರ್ಕ್ ಅವರ್ಸ್ ಏನೋ ಇರುತ್ತೆ. ಸೊ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು. ಅಂದರೆ ಫೈನಾನ್ಸಿಗೆ ಸಂಬಂಧಪಟ್ಟಿರೋದು ಅವರೊಂದಷ್ಟು ಕ್ರೈಟೀರಿಯಾಗಳಿರುತ್ತೆ. ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿ ಏನಿದೆ, ಸೊ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿಗೆ ಸಹಾಯ ಆಗೋ ರೀತಿ ಏನಾದರೂ ನೀವು 4,000 ಗಂಟೆಗಳು ಕೆಲಸ ಮಾಡಿರಬೇಕು. ಸೊ ಅದು ಬಂದು ಸೆಕೆಂಡ್ ಕ್ರೈಟೀರಿಯಾ. ಇದಿಲ್ಲ ಅಂದರೆ ಒಂದು 3-4 ವರ್ಷ ಹಿಡಿಯುತ್ತೆ. ಸೊ ಇದೇನು ಅಷ್ಟೇನು ನಿಮ್ಮ ಫೈನಾನ್ಸಿಗೆ ಸಂಬಂಧಪಟ್ಟಿರೋ ಕೆಲಸ ಏನಾದರೂ ನೀವು ಮಾಡ್ತಿದ್ರೆ ಇದನ್ನು ಅಚೀವ್ ಮಾಡೋದೇನು ದೊಡ್ಡ ವಿಷಯ ಏನಲ್ಲ. ಆಮೇಲೆ ಸಬ್ಮಿಟ್ ರೆಫರೆನ್ಸ್ ಲೆಟರ್ಸು. ಸೊ 2 ಇಲ್ಲ 3 ಜನದಿಂದ ನೀವು ರೆಫರೆನ್ಸ್ ಲೆಟರ್ಸ್ನ ಸಬ್ಮಿಟ್ ಮಾಡಬೇಕು. ಸೊ ಇದೆಲ್ಲ ಆನ್ಲೈನ್ ಇದು. ನೀವು ರಿಕ್ವೆಸ್ಟ್ ಅಂದರೆ CFA ಪೋರ್ಟಲ್ ಇದೆ, ಅದರಿಂದ ನೀವು ಡೈರೆಕ್ಟ್ ನಿಮ್ಗೆ ಯಾರು ರೆಫರಲ್ ಕೊಡ್ತಾರೆ ಅವರಿಗೆ ನೀವು
ಕಳಿಸ್ಬೋದು. ಸೊ ಇದು ನಾನು EY ಕೆಲಸ ಮಾಡ್ತಿದ್ದೆ ಆವಾಗ. ನಾನು ಈ ರೆಫರಲ್ನ ಕಳಿಸ್ಬೇಕಾದ್ರೆ ಸೊ ನನ್ನ ಪಾರ್ಟ್ನರ್ ಏನಿದ್ರು, ಆಮೇಲೆ ಒಬ್ಬ ಸೀನಿಯರ್ ಮ್ಯಾನೇಜರ್, ಅವ್ರ ಕಡೆಯಿಂದ ನಾನು ಈ ರೆಫರೆನ್ಸ್ ಲೆಟರ್ಸ್ನ 3 ಜನದಿಂದ ತಗೊಂಡಿದ್ದೆ. ಸೊ ಇದೇನು ಅಷ್ಟೇನು ದೊಡ್ಡ ಕಷ್ಟ ಅಂತ ಏನು ಕೆಲಸ ಇಲ್ಲ. ನಿಮ್ಮ ಮ್ಯಾನೇಜರ್ಸು ಇಲ್ಲಾಂದರೆ ನಿಮ್ಮ ಬಾಸ್ಗಳು ಏನಿರ್ತಾರೆ, ಇಲ್ಲ CFO ಇರ್ಬೋದು, ನಿಮ್ಮ ಕಂಪ್ನಿ CFO, ಇಲ್ಲಾಂದರೆ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಹೆಡ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೆಡ್ನ ನೀವು ಕೇಳ್ಬೋದು. ಅದಾದಮೇಲೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿ ನೀವು ವರ್ಷಕ್ಕೆ ಎಷ್ಟು 25,000 30,000 ಫೀಸ್ ಕಟ್ಟಬೇಕು. ವರ್ಷ ಅದನ್ನು ರಿನ್ಯೂ ಮಾಡ್ತಾ ಹೋಗಬೇಕು. ಸೊ ಅದು 4ನ ನೀವೇನಾದರೂ ಕಂಪ್ಲೀಟ್ ಮಾಡಿದ್ರೆ ನೀವು CFA ಚಾರ್ಟರ್ ಹೋಲ್ಡರು ಆಗ್ಬೋದು. ಈ ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ ಕ್ರೈಟೀರಿಯಾ ನೀವು ನೋಡ್ತಾ ಇದ್ದೀರ ಇಲ್ಲಿ, ಇದೇನು ಅಷ್ಟು ಕಷ್ಟವಾದಂಥ ಏನು ಕ್ರೈಟೀರಿಯಾ ಏನಲ್ಲ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಕಷ್ಟ ಏನಲ್ಲ. ತುಂಬಾ ಕಷ್ಟ ಅಂತ ಹೇಳಬೇಕು ಅಂದರೆ CFA ಎಕ್ಸಾಮ್ನ ಪಾಸ್ ಮಾಡೋದು 3 ಲೆವೆಲ್ ಆಗಲೇ ಹೇಳಿದ ರೀತಿ. ಸೊ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ಸ್ ಇನ್ ದ ವರ್ಲ್ಡ್ ಅದು. ಸೊ ಇದನ್ನೇನಾದರೂ ಪಾಸ್ ಮಾಡಿದ್ರೆ ನೀವು ಆರಾಮಾಗಿ 4 ಕ್ರೈಟೀರಿಯಾನೇ ಇದೆ, ಇದನ್ನು ಮೀಟ್ ಮಾಡಿ ಆರಾಮಾಗಿ ನೀವು CFA ಚಾರ್ಟರ್ ಹೋಲ್ಡರ್ ಆಗ್ಬೋದು. ನಾನು CFA ಚಾರ್ಟರ್ ಹೋಲ್ಡರ್ಗಳು ಎಷ್ಟು ಸಂಬಳ ಇಂಡಿಯಾದಲ್ಲಿರ್ಬೋದು ಇಲ್ಲಾಂದರೆ US ಇರ್ಬೋದು ಎಷ್ಟು ಸಂಬಳ ತೆಗಿತಾರೆ ಅದ್ರ ಬಗ್ಗೆ ಕೂಡ ನಾನು ಮಾತಾಡಿದ್ದೇನೆ. ಸೊ ಆ ವಿಡಿಯೋನ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೋಡಿ ಅಂತ ಹೇಳ್ತಾ, ಈ ಒಂದು CFA ಎಕ್ಸಾಮ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿರೋ ಈ ವಿಡಿಯೋನ ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.